ಹಾಯ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಬೇಡಿಕೆಯ ಮೇರೆಗೆ ಯಾವ್ಯಾವ ಸಬ್ಜೆಕ್ಟ್ಸ್ಗೆ ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ನಾನು ನಿಮಗೊಂದು ಸಜೆಷನ್ ಕೊಡ್ತೀನಿ. ಏನಂದರೆ, ಒಂದು ಸಬ್ಜೆಕ್ಟ್ಸ್ಗೆ ಒಂದು ಮ್ಯಾಕ್ಸಿಮಮ್ 2 ಬುಕ್ ಇರಬೇಕು. ಓಕೆ, ಸೊ ಅದಕ್ಕಿಂತ ಹೆಚ್ಚು ಬುಕ್ಸ್ಗಳನ್ನು ರೆಫರ್ ಮಾಡಿದ್ರೆ ಅಂದರೆ ರಿವಿಷನ್ ಮಾಡೋದಕ್ಕೆ ಆಗೋದಿಲ್ಲ. ಸಾಧ್ಯವಾದಷ್ಟು ನೋಟ್ಸ್ ಸಿಕ್ಕರೆ ನೋಟ್ಸನ್ನೇ ರಿವಿಷನ್ ಮಾಡಿ ಅಂಥೇಳಿ ನಿನ್ನಿನ ವಿಡಿಯೋದಲ್ಲಿಯೂ ಸಹ ನಾನು ಹೇಳಿದ್ದೇನೆ. ಓಕೆ, ಸೊ ಇಲ್ಲಿ ನಮ್ಮ ಮಂತ್ರ ಏನಾಗಿರ್ತದೆ ಅಂದರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಮಿನಿಮಮ್ ಸೋರ್ಸಸ್ ಮ್ಯಾಕ್ಸಿಮಮ್ ರಿವಿಷನ್. ಬುಕ್ಸ್ಗಳನ್ನು ಆದಷ್ಟು ಕಡಿಮೆ ಇಟ್ಟುಕೊಂಡು ಅವುಗಳನ್ನೇ ಮೇಲಿಂದ ಮೇಲೆ ರಿವಿಷನ್ ಮಾಡ್ತಾ ಇದ್ರೆ ಅಂದರೆ ಅದರೊಳಗಿನ ಕಂಟೆಂಟು ನಿಮ್ಮ ಮೈಂಡ್ನಲ್ಲಿ ಉಳಿದು ಬಿಡ್ತದ. ಓಕೆ, ಅಲ್ಲಿನ ಪೇಜು ನಿಮ್ಮ ಕಣ್ ಮುಂದೆ ಬಂದೇ ಹೋಗ್ತದೆ ಎಕ್ಸಾಮ್ ಹಾಲ್ನಲ್ಲಿ. ಸೊ ಹಾಗಾಗಿ ನಾವು ವಿಳಂಬ ಮಾಡದೆ ಯಾವ್ಯಾವ ಸಬ್ಜೆಕ್ಟ್ಸ್ಗೆ ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು 2 ಮಾಧ್ಯಮದವರಿಗೆ ಅಂದರೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂದವರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಪ್ರತ್ಯೇಕವಾದಂತಹ ಬುಕ್ ಲಿಸ್ಟನ್ನು ಕೊಡ್ತೀನಿ. ಸೊ ಅದರ ಚರ್ಚೆಯನ್ನು ನಾವೀಗ ಮಾಡೋಣ. ಓಕೆ, ಈಗ ನಾವು ಪ್ರತಿಯೊಂದು ಸಬ್ಜೆಕ್ಟ್ಸ್ಗೆ ಯಾವ್ಯಾವ ಬುಕ್ಕನ್ನು ಓದಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನನ್ನ ಸಬ್ಜೆಕ್ಟ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಇಂಡಿಯನ್ ಪಾಲಿಟಿ, ಭಾರತದ ರಾಜಕೀಯ ಅಥವಾ ಭಾರತದ ಸಂವಿಧಾನ. ಸೊ ಇದಕ್ಕೆ ಯಾವ ಪುಸ್ತಕವನ್ನು ಓದಬೇಕು ಅಂದರೆ ನನ್ನ ಕ್ಲಾಸ್ ನೋಟ್ಸು. ಓಕೆ, ಸೊ ನಂದು ಟೆಲಿಗ್ರಾಮ್ ಚಾನಲ್ ಇದೆ, ಶಿವಾನಂದ್ ಬೆನ್ನಳ್ಳಿ ಅಂಥೇಳಿ. ಟೆಲಿಗ್ರಾಮ್ನಲ್ಲಿ ಟೈಪ್ ಮಾಡಿದ್ರಂದರೆ ನಿಮಗೆ ಆ ಟೆಲಿಗ್ರಾಮ್ ಸಿಗುತ್ತದೆ, ಟೆಲಿಗ್ರಾಮ್ ಚಾನಲ್ ಸಿಗ್ತದೆ. ಅದರಲ್ಲಿ ನೀವು ಕ್ಲಾಸ್ ನೋಟ್ಸ್ ಅಂತೇಳಿ ಟೈಪ್ ಮಾಡಿದ್ರಂದರೆ ಪಾಲಿಟಿ ಕ್ಲಾಸ್ ನೋಟ್ಸು ಕನ್ನಡ ಮೀಡಿಯಮ್ನಲ್ಲಿಯೂ ಸಿಗ್ತದೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿಯೂ ಸಿಗ್ತದೆ. ಸೊ ಇಲ್ಲಿ ಶಿವಾನಂದ್ ಸರ್ ನೋಟ್ಸ್ ಅಂಥೇಳಿ ಬರ್ಕೊಳ್ಳಿ, ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇತ್ತೀಚೆಗೆ ನಡೆದಂತಹ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಸುಮಾರು 80-90% ಕ್ವಶನ್ಸು ನನ್ನ ನೋಟ್ಸ್ನಿಂದಲೇ ಬಂದಿದ್ದಾವೆ. ಓಕೆ, ಸೊ ಇದು ಒಂದು ಸಬ್ಜೆಕ್ಟು ನೀವು ನನ್ನ ನೋಟ್ಸ್ ಮೇಲೆ ರಿಲೈ ಆಗ್ಬೋದು. ಸೊ ಅದೊಂದು ಮಾಡಿದರೆ ಸಾಕು. ನಿಮಗಿಲ್ಲಪ್ಪ ಒಂದು ರೆಫರೆನ್ಸ್ ಬುಕ್ಕೂ ಬೇಕು ಅಂಥೇಳಿ ಅನಿಸಿದರೆ ಒಂದು ರೆಫರೆನ್ಸ್ ಬುಕ್ಕನ್ನು ನಿಮ್ಮ ಹತ್ರ ಇಟ್ಕೋಬೋದು. ಓಕೆ, ಕನ್ನಡ ಮೀಡಿಯಮ್ದವರಿಗೆ ಈಗ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಎಲ್ಲವನ್ನು ಕವರ್ ಮಾಡ್ತಕ್ಕಂತಹ ರೆಫರೆನ್ಸ್ ಬುಕ್ ಯಾವುದೇ ಇಲ್ಲ. ಓಕೆ, ಅದಾಗಿಯೂ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಗಂಗಾಧರ್ ಸರ್ದು ಬುಕ್ ಇದೆ, ಸೊ ಅದನ್ನು ತೆಗೆದುಕೊಳ್ಳಬಹುದು, ಗಂಗಾಧರ್ ಸರ್ ಬುಕ್ಕು. ಬಟ್ ಇನ್ನೊಂದು ತಿಂಗಳು ವೇಟ್ ಮಾಡಿದ್ರೆ ಅಂದರೆ ನಾನೇ ಒಂದು ಕನ್ನಡದಲ್ಲಿ ಬುಕ್ ಬರಿತಾ ಇದ್ದೀನಿ ಭಾರತದ ಸಂವಿಧಾನದ ಮೇಲೆ. ಸೊ ಅದು ಮಾರ್ಕೆಟ್ಗೆ ಬರೋದಕ್ಕೆ ಇನ್ನೂ 1 ಮಂತ್ ಆಗುತ್ತೆ. ಸೊ ನೀವು ಅದು ಬೇಕಂದರೆ ಅದನ್ನು ಸಹ ತೆಗೆದುಕೊಳ್ಳಬಹುದು. ಓಕೆ, ಸೊ ಇದು ಕನ್ನಡ ಮೀಡಿಯಮ್ದವರಿಗೆ. ಇನ್ನು ಇಂಗ್ಲೀಷ್ ಮೀಡಿಯಮ್ದವರಿಗೆ ಅವ್ರಿಗೂ ಸಹ ನನ್ನ ಕ್ಲಾಸ್ ನೋಟ್ಸ್ ಇದೆ ಟೆಲಿಗ್ರಾಮ್ ಚಾನಲ್ನಲ್ಲಿ. ಓಕೆ, ಶಿವಾನಂದ್ ಸರ್ ಕ್ಲಾಸ್ ನೋಟ್ಸ್ ಅಂತೇಳಿ ನೀವು ಟೆಲಿಗ್ರಾಮ್ ಚಾನಲ್ನಲ್ಲಿ ಟೈಪ್ ಮಾಡಿದರೆ ಅಂದರೆ ಸಿಗುತ್ತೆ. ಓಕೆ, ಸೊ ನನ್ನ ಚಾನಲ್ನಲ್ಲಿ ಸೊ ಅದನ್ನೇ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು PDF ತೊಗೋಬಹುದು. ಮತ್ತು ನಿಮಗೆ ಒಂದು ರೆಫರೆನ್ಸ್ ಬುಕ್ ಇರಲಿ. ಯಾವ ರೆಫರೆನ್ಸ್ ಬುಕ್ಕನ್ನು ತೊಗೊಳ್ರಿ ಅಂದರೆ ಲಕ್ಷ್ಮೀಕಾಂತ್. ಓಕೆ, ಸೊ ಈ ರೆಫರೆನ್ಸ್ ಬುಕ್ಕನ್ನು ಯಾವ ರೀತಿ ಯೂಸ್ ಮಾಡಬೇಕು ಅದು ಸಹ ನಿಮಗೆ ಗೊತ್ತಿರಬೇಕು. ಈ ಕ್ಲಾಸ್ ನೋಟ್ಸನ್ನು ಓದ್ತಾ ಹೋಗೋದು, ಅಲ್ಲೇನಾದರೂ ಡೌಟ್ ಬಂತಂದರೆ ಆಗ ಈ ರೆಫರೆನ್ಸ್ ಬುಕ್ನಿಂದ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು. ಓಕೆ, ಸೊ ಈ ರೆಫರೆನ್ಸ್ ಬುಕ್ಕನ್ನೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದ್ಕೋತ ಕುಳಿತುಕೊಂಡ್ರೆ ಸಾಕಷ್ಟು ಮಾಹಿತಿ ಇರ್ತದೆ ಅದರಲ್ಲಿ. ಸೊ ಅದೆಲ್ಲನೂ ನಿಮಗೆ ಬೇಕಾಗೋದಿಲ್ಲ. ಓಕೆ, ನನ್ನ ಕ್ಲಾಸ್ ನೋಟ್ಸು 350 ಪೇಜ್ ಇರ್ತದೆ. ಓಕೆ, ಅದಕ್ಕಿಂತ ಕಡಿಮೆನೇ, ಅದಕ್ಕಿಂತ ಹೆಚ್ಚಿರೋದಿಲ್ಲ. ಆದರೆ ಲಕ್ಷ್ಮೀಕಾಂತ್ ಇದು 1800 ಪೇಜಸ್ ಅದ. ನೀವು ನೋಡ್ಬೋದು ಈಗ ಯಾವುದನ್ನು ರಿವಿಷನ್ ಮಾಡೋದು ಈಸಿ ಆಗ್ತದೆ ಅಂದರೆ ಅದು ಕ್ಲಾಸ್ ನೋಟ್ಸು. ಸೊ ಪಾಲಿಟಿಗೆ ಇಷ್ಟು ಮಾಡಿದರೆ ಸಾಕು. ನೀವು NCERT ಓದಬೇಕಾ ಅಥವಾ DSCERT ಓದಬೇಕಾ? ಅದಕ್ಕೆ ನನ್ನ ಉತ್ತರ ಬೇಡ. ಓಕೆ, ಸೊ ಅನ್ನೆಸೆಸರಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ರೀಡಿಂಗ್ DCERT ಆ್ಯಂಡ್ NCERTs ಫಾರ್ ಪಾಲಿಟಿ. ಓಕೆ, ಸೊ ಸಂವಿಧಾನಕ್ಕೆ ಈ NCERT DCERTಗಳನ್ನ ಓದುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಬಹಳ ಬೇಸಿಕ್ ಲೆವೆಲ್ ಮಾಹಿತಿಯನ್ನು ಕೊಟ್ಟಿದ್ದಾನೆ. ನೀವು ಎಕ್ಸಾಮ್ಸ್ಗಳಲ್ಲಿ ನೋಡಿದ್ರಂದರೆ ಬಹಳ ಆಳವಾದಂತಹ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಹಾಗಾಗಿ NCERT DCERTಗಳು ಬೇಡ.
ಓಕೆ, ಯಾವುದಕ್ಕೆ ಮಾತ್ರ ಬೇಡ ಅಂತ ಹೇಳ್ತಾ ಇದ್ದೀನಿ, ಇಂಡಿಯನ್ ಪಾಲಿಟಿ ಅಥವಾ ಭಾರತದ ಸಂವಿಧಾನಕ್ಕೆ ಇವುಗಳನ್ನು ಓದುವುದು ಬೇಡ. ನೆಕ್ಸ್ಟು ಎರಡನೆಯ ಸಬ್ಜೆಕ್ಟಿಗೆ ಹೋಗೋಣ. ಓಕೆ, ಎಕಾನಮಿ ಅಥವಾ ಎಕನಾಮಿಕ್ಸ್ ಅಂಥೇಳಿ ಏನು ಕರಿತೀರಲ್ಲ ಅದು. ಸೊ ಎಕಾನಮಿಗೆ ಕನ್ನಡದಲ್ಲಿ ರೆಫರೆನ್ಸ್ ಬುಕ್ ಯಾವುದಂದರೆ ಗರಣಿ ಕೃಷ್ಣಮೂರ್ತಿ. ಓಕೆ, ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್ದವರಿಗೆ ರೆಫರೆನ್ಸ್ ಬುಕ್ಕು ವಿವೇಕ್ ಸಿಂಗ್ ಅಂತ ಹೇಳಿದೆ. ವಿವೇಕ್ ಸಿಂಗ್, ಇಂಡಿಯನ್ ಎಕಾನಮಿ, ವಿವೇಕ್ ಸಿಂಗ್. ಸೊ ಈ ಪುಸ್ತಕಗಳನ್ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬಹುದು. ಓಕೆ, ಮಾರ್ಕೆಟ್ನಲ್ಲಿ ಮತ್ತೆ ಭಾಳಷ್ಟು ಬುಕ್ಗಳಿವೆ. ಗಣೇಶ್ ಅಂಥೇಳಿದೆ. ಓಕೆ, ಅದರಂತೆ ಶ್ರೀರಾಮ್ IAS ನೋಟ್ಸ್ ಅಂತ ಹೇಳಿದೆ. ಅವೆಲ್ಲ ಏನು ಬೇಡ. ವಿವೇಕ್ ಸಿಂಗ್ ಭಾಳ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡಿದ್ದಾನೆ. ಸೊ ಹಾಗಾಗಿ ಎಕಾನಮಿಗೆ ಈ ಬುಕ್ಕನ್ನು ರೆಫರ್ ಮಾಡಿದರೆ ಸಾಕು. ನೆಕ್ಸ್ಟು ಮೂರನೆಯ ಸಬ್ಜೆಕ್ಟ್ಗೆ ಹೋಗೋಣ ಈಗ. ಮೂರನೇದು ಜಿಯೋಗ್ರಫಿ, ಭೂಗೋಳಶಾಸ್ತ್ರ ಅಂತೇಳಿ ಕರಿತೀವಿ. ಜಿಯೋಗ್ರಫಿಗೆ ಕನ್ನಡದಲ್ಲಿ ಯಾವ್ಯಾವ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು? ಮೊದಲಿಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಪರಿಚಯ ಅಂಥೇಳಿ ಬುಕ್ ಇದೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಪರಿಚಯ, ಡಾಕ್ಟರ್ ರಂಗನಾಥ್ ಅವರ ಬುಕ್ ಇದು. ಓಕೆ, ಸುಮಾರು 150 ಪೇಜಸ್ಸು ಇಷ್ಟೇ ಇದೆ. ಓಕೆ, ಇಲ್ಲಿ 2 ಬುಕ್ಸ್ ಇದ್ದಾವೆ, ನೆನಪಿನಲ್ಲಿರಲಿ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತಲೇ ಇದೆ ಡಾಕ್ಟರ್ ರಂಗನಾಥ್ ಸರ್ದು. ಬಟ್ ಪ್ರಾಬ್ಲಮ್ ಏನಿದೆ ಅಂದರೆ ಅದು 600 ಪೇಜಸ್ ಇದೆ. ಆ ಬುಕ್ ಬೇಡ ನಮಗೆ. ಅಷ್ಟು ಆಳವಾದಂತಹ ಅಧ್ಯಯನ ನಮಗೆ ಬೇಕಾಗಿಲ್ಲ. ಸೊ ಹಾಗಾಗಿ ಅವರೇ ಇನ್ನೊಂದು ಬುಕ್ಕನ್ನು ಬಿಟ್ಟಿದ್ದಾರೆ. ಓಕೆ, ಸಮರಿ ಆಫ್ ದಿ 600 ಪೇಜಸ್ ಬುಕ್, ಅದನ್ನೇ ಅವರು ಪ್ರಾಕೃತಿಕ ಭೂಗೋಳಶಾಸ್ತ್ರ ಪರಿಚಯ ಅಂಥೇಳಿ ಕರೆದಿದ್ದಾರೆ. ಸೊ ಹಾಗಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಪರಿಚಯ ಬುಕ್ಕನ್ನು ನೀವು ಖರೀದಿ ಮಾಡಬೇಕು. ಓಕೆ, ಯಾರಿದರ ಆಥರು? ಡಾಕ್ಟರ್ ರಂಗನಾಥ್. ಓಕೆ, ರಂಗನಾಥ್ ಅವರ ಪ್ರಾಕೃತಿಕ ಭೂಗೋಳಶಾಸ್ತ್ರ ಪರಿಚಯ ಪುಸ್ತಕವನ್ನು ಓದ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರ ಮುಗೀತು. ನೆಕ್ಸ್ಟ್ ಇನ್ನು ಭಾರತದ ಭೂಗೋಳಶಾಸ್ತ್ರ ಮತ್ತು ವರ್ಲ್ಡ್ ಜಿಯೋಗ್ರಫಿ, ಜಾಗತಿಕ ಭೂಗೋಳಶಾಸ್ತ್ರ, ಇದಕ್ಕೆಲ್ಲ ಏನು ಓದಬೇಕು? ಜಾಗತಿಕ ಭೂಗೋಳಶಾಸ್ತ್ರ. ಇನ್ನೊಂದಿದೆ ಕರ್ನಾಟಕ ಭೂಗೋಳಶಾಸ್ತ್ರನೂ ನಿಮಗೆ ಗೊತ್ತಿರಬೇಕು. ಓಕೆ, ಕರ್ನಾಟಕ ಭೂಗೋಳಶಾಸ್ತ್ರ. ಈ ಮೂರಕ್ಕೂ ಸೇರಿಸಿ KM ಸುರೇಶ್ ಅವರ ಭೂಗೋಳಶಾಸ್ತ್ರ ಬುಕ್ಕನ್ನು ತೆಗೆದುಕೊಳ್ಳಬಹುದು. ಓಕೆ, KM ಸುರೇಶ್ ಸರ್ದು. ಈಗಾಗಲೇ ನೀವು ಬೇರೆ ಯಾರ್ದಾದರೂ ತೊಗೊಂಡಿದ್ದೀರಿ ಅಂದರೆ ಈ ಮೂರಕ್ಕೆ, ಭಾರತದ ಭೂಗೋಳಶಾಸ್ತ್ರ, ಜಾಗತಿಕ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ KM ಸುರೇಶ್ ಬದಲಾಗಿ ಈಗಾಗಲೇ ಯಾವುದಾದ್ರೂ ಒಂದು ತೊಗೊಂಡಿದ್ರಿ ಅಂದರೆ ನಡೀತದ, ಏನು ತೊಂದರೆ ಇಲ್ಲ. ಬಟ್ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಕಡ್ಡಾಯವಾಗಿ ಈ ಡಾಕ್ಟರ್ ರಂಗನಾಥ್ ಸರ್ದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಪರಿಚಯನೇ ಬುಕ್ ತೊಗೊಳ್ಳಿ. ಓಕೆ, ಇದು ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಸರ್ ಇಲ್ಲಿ ಮತ್ತೆ ನಾವು DSCRT ಓದಬೇಕಾ? ಆನ್ಸರ್ ನೋ, ಓದಬೇಕಾದಂಥ ಅವಶ್ಯಕತೆ ಇಲ್ಲ. ಎಕಾನಮಿಗೂ ಯಾವುದೇ DSCRT ಅಥವಾ NCRTಗಳನ್ನ ಓದಬೇಕಾದಂಥ ಅವಶ್ಯಕತೆ ಇಲ್ಲ. ಓಕೆ, ನಮಗೆ ಬೇಕಾದಂಥ ಎಲ್ಲ ಮಾಹಿತಿ ರೆಫರೆನ್ಸ್ ಬುಕ್ನಲ್ಲಿನೇ ಸಿಗ್ತದೆ. ಸೊ ಹಾಗಾಗಿ ಅವುಗಳನ್ನು ಓದುವಂಥ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್ದವರಿಗೆ ಅವರಿಗೆ ಬುಕ್ ಲಿಸ್ಟನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಮೇನ್ಲಿ ಜಿಯೋಗ್ರಫಿಗೆ NCRTಗಳನ್ನು ರೆಫರ್ ಮಾಡ್ತೀವಿ. ಸೊ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿಗೆ 11th ಕ್ಲಾಸ್ NCRT ಇದೆ, ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಂಥೇಳಿ. ಸೊ ಆ ಬುಕ್ಕನ್ನು ತೆಗೆದುಕೊಳ್ಳಿ. ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ. ಈ NCRTಯಿಂದನೇ UPSC IAS ಪ್ರಿಲಿಮ್ಸ್ನಲ್ಲಿನೂ ಕ್ವಶನ್ಸ್ ಬರ್ತವೆ, ಸ್ಟೇಟ್ ಎಕ್ಸಾಮ್ಸ್ಗಳಲ್ಲೂ ಕ್ವಶನ್ಸ್ಗಳು ಬಂದು ಹೋಗಿದ್ದಾವೆ. ಸೊ ಹಾಗಾಗಿ ಇದನ್ನು ಒಂದನ್ನು ನೀವು ನೀಟಾಗಿ ಮಾಡಿಕೊಂಡ್ರೆ ಸಾಕು. ಇದು
ಫಿಸಿಕಲ್ ಜಿಯೋಗ್ರಫಿಗೆ. ಇನ್ನು ನೆಕ್ಸ್ಟ್ ಎರಡನೆಯ ಬುಕ್ಕು ಇಂಡಿಯಾಸ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದೆ. ಇಂಡಿಯಾಸ್ ಫಿಸಿಕಲ್ ಎನ್ವಿರಾನ್ಮೆಂಟ್. ಓಕೆ, ಇದು ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ಇದು NCERTನೇ. ಇವೆಲ್ಲ ಏನು ಹೇಳ್ತಾ ಇದ್ದೀನಲ್ಲ ಜಿಯೋಗ್ರಫಿಗೆ ಎಲ್ಲ NCERTಗಳಿದ್ದಾವೆ. ಸೊ ಇವುಗಳನ್ನೇ ಪರ್ಚೇಸ್ ಮಾಡಿ. ಮೂರನೇದು ಇಂಡಿಯಾ ಪೀಪಲ್ ಆ್ಯಂಡ್ ಎಕಾನಮಿ. ಇಂಡಿಯಾ ಪೀಪಲ್ ಆ್ಯಂಡ್ ಎಕಾನಮಿ. ಇನ್ನು ನಾಲ್ಕನೇದು ಹ್ಯೂಮನ್ ಜಿಯೋಗ್ರಫಿ ಅಂಥೇಳಿ NCERT ಇದೆ. ಹ್ಯೂಮನ್ ಜಿಯೋಗ್ರಫಿ. ಸೊ ಇಲ್ಲಿ ನೋಡಿ ಸರ್, ನೀವೇನು ಮತ್ತು ಒಂದು ಸಬ್ಜೆಕ್ಟಿಗೆ ಒಂದೇ ಬುಕ್ ಅಂತ ಹೇಳಿದರೆ ಇಲ್ಲಿ ನೋಡಿದರೆ 4 ಬುಕ್ಸ್ಗಳನ್ನ ಹೇಳ್ತಾ ಇದ್ದೀರಿ ಅಂತ ಕೇಳ್ಬೋದು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದು ಒಂದೊಂದು ಸೆಕ್ಷನ್ಗೆ ಒಂದೊಂದು ಸ್ಮಾಲ್ ಬುಕ್ ಇದು. ಓಕೆ, ಪ್ರತಿ ಬುಕ್ನಲ್ಲಿ 150 ಪೇಜ್ಗಿಂತ ಹೆಚ್ಚು ಪೇಜಸ್ಗಳಿಲ್ಲ. ಓಕೆ, ಈ ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿನಲ್ಲಿ 120 ಪೇಜ್ ಇದೆ. ಇಂಡಿಯಾಸ್ ಫಿಸಿಕಲ್ ಎನ್ವಿರಾನ್ಮೆಂಟ್ ವಿತಿನ್ 100 ಪೇಜಸ್ ಇದೆ. ಸೊ ಹೀಗೆ ನಂಬರ್ ಆಫ್ ಪೇಜಸ್ಗಳು ಕಡಿಮೆ ಇದ್ದಾವೆ. ಒಂದೊಂದು ಸೆಕ್ಷನ್ಗೆ ಒಂದೊಂದು ಸ್ಮಾಲ್ NCERTನ ನಾವು ರೆಫರ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಮಾಡಿದರೆ ನಿಮ್ಮದು ಜಿಯೋಗ್ರಫಿ ಕವರ್ ಆದಂತೆ. ಓಕೆ, IAS ಪ್ರಿಲಿಮ್ಸ್ಗೂ ಇದೇ ಬುಕ್ ಲಿಸ್ಟನ್ನು ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಗಮನಿಸಬೇಕು. ನಾನು ಇಲ್ಲೇನು ಬರಿತಾ ಇದ್ದೀನಲ್ಲ, ಈ ಬುಕ್ ಲಿಸ್ಟನ್ನು ನಾವು IAS ಪ್ರಿಲಿಮ್ಸ್ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋದಕ್ಕೂ ಸಹ ಬಳಸಿಕೊಳ್ಳಬಹುದು. ಓಕೆ, ನೆಕ್ಸ್ಟ್ ಹಂಗೆ ಮುಂದಿನ ಸಬ್ಜೆಕ್ಟಿಗೆ ಹೋಗೋಣ. ಮುಂದಿನ ಸಬ್ಜೆಕ್ಟು ಸೈನ್ಸ್ ತೆಗೆದುಕೊಳ್ಳೋಣ. ಈಗ ಸೈನ್ಸ್ಗೆ ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು ಅನ್ನೋದನ್ನು ನೋಡೋಣ. ಇದಕ್ಕೆ ಬೇಕಂದರೆ ಕನ್ನಡ ಮೀಡಿಯಮ್ದವರು DSCRTಯನ್ನು ಓದ್ಬೋದು. DSCRT ಅಂದರೆ ಇವು ಸ್ಟೇಟ್ ಗೌರ್ಮೆಂಟ್ ಪ್ರಿಪೇರ್ ಮಾಡಿರ್ತಕ್ಕಂತಹ ಬುಕ್ಸ್ಗಳು. ಸೊ ಸೈನ್ಸ್ ಸಬ್ಜೆಕ್ಟ್ಗೆ ನೀವು ಓದ್ಬೋದು ಅವುಗಳನ್ನು. ಎಷ್ಟರಿಂದ ಎಷ್ಟನಿಂದ ಓದಬೇಕಂದ್ರೆ ಎಲ್ಲರೂ 6ರಿಂದ 12 ಅಂತ ಹೇಳ್ತಾರೆ. ಸೊ ಅದು ಭಾಳ ಹೆಕ್ಟಿಕ್ ಆಗ್ತದೆ. ಸೊ ನೀವು 8ರಿಂದ ಮಾಡ್ಬೋದು. ಓಕೆ, 8th ಸ್ಟ್ಯಾಂಡರ್ಡ್ನಿಂದ 12th ಸ್ಟ್ಯಾಂಡರ್ಡ್ವರೆಗೆ ಇರ್ತಕ್ಕಂತಹ ಸೈನ್ಸ್ ಬುಕ್ಸ್ಗಳನ್ನು, ಕನ್ನಡ ಮೀಡಿಯಮ್ದಲ್ಲಿ ಇರ್ತಕ್ಕಂಥ ಬುಕ್ಸ್ಗಳನ್ನು ಓದಬಹುದು. ಅದೇ ರೀತಿಯಾಗಿ NCERT ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟು ಪ್ರಿಪೇರ್ ಮಾಡಿ ರಿಲೀಸ್ ಮಾಡ್ತಕ್ಕಂತಹ ಬುಕ್ಸ್ಗಳಿವು. ಇವುಗಳನ್ನು ಸಹ ಓದ್ಬೋದು 8th to 12th ಸ್ಟ್ಯಾಂಡರ್ಡ್. ಬಟ್ ನನ್ನ ಸಜೆಷನ್ ಏನಂದರೆ, ಇಲ್ಲಿ ಇಷ್ಟೆಲ್ಲ ಬುಕ್ಸ್ಗಳನ್ನ ಓದ್ಕೋತ ಕುಳಿತುಕೊಳ್ಳುವುದರ ಬದಲಾಗಿ ಅವುಗಳ ಸಮರಿ ಇರ್ತಕ್ಕಂಥ ಬುಕ್ಸ್ಗಳು ಈಗಾಗಲೇ ಮಾರ್ಕೆಟ್ನಲ್ಲಿವೆ. ಸೊ ಅದನ್ನು ನಾವು ಓದಿದರೆ ನಿಮಗೆ ಹೆಲ್ಪ್ ಆಗ್ತದೆ. ಉದಾಹರಣೆಗೆ ಕನ್ನಡದಲ್ಲಿ ವಿನೋದ್ ಕುಮಾರ್ ಚೌಹಾಣ್ ಅಂಥೇಳಿ ಒಂದು ಬುಕ್ ಇದೆ. ವಿನೋದ್ ಕುಮಾರ್ ಚೌಹಾಣ್ ಅದು ಬೇರೆ ಸಬ್ಜೆಕ್ಟ್ಗೆ. ಇಲ್ಲಿ ಸೈನ್ಸ್ಗೆ ಇರ್ತಕ್ಕಂಥದ್ದು ವೆಂಕಟರಮಣ ಸ್ವಾಮಿ VRS ಅಂಥೇಳಿ ಕರಿತೀವಿ. ವೆಂಕಟರಮಣ ಸ್ವಾಮಿ ಸರ್ದು ಬುಕ್ ಇದೆ. ಸೊ ಅದನ್ನು ಓದಿದ್ರೆ ಅಂದರೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಅಲ್ಲಿ ಕವರ್ ಆಗಿರ್ತವೆ. ಸೊ ಇದು ಒಂದೇ ಬುಕ್ಕು ಈ ವಿಜ್ಞಾನಕ್ಕೆ ಸಾಕು. ಅದೇ ರೀತಿಯಾಗಿ ಇಂಗ್ಲೀಷ್ ಮೀಡಿಯಮ್ದವರು ಇದ್ದರೆ ಅಂದರೆ ಸೊ ಅವರಿಗೆ ಸೈನ್ಸ್ಗೆ ಅಂಥೇಳಿ ಯಾವ ಪುಸ್ತಕ ಓದಬೇಕು, ನೀವು ಲೂಸೆಂಟ್ ಜನರಲ್ ನಾಲೆಡ್ಜ್ GK ಬುಕ್ ಅಂಥೇಳಿದೆ. 200 ರೂಪೀಸ್ ಇದರದು. ಇದರಲ್ಲಿನೇ ಎಲ್ಲ ಸಬ್ಜೆಕ್ಟ್ಸ್ಗಳಿದ್ದಾವೆ. ಓಕೆ, ಇದರಲ್ಲಿ ಪಾಲಿಟಿ ಇದೆ, ಎಕಾನಮಿ ಇದೆ, ಜಿಯೋಗ್ರಫಿ ಇದೆ. ಬಟ್ ನಮಗೆ ಈ ಬುಕ್ಕು ಯಾವುದ್ಯಾವುದಕ್ಕೆ ಸಬ್ಜೆಕ್ಟಿಗೆ ಬೇಕು ಅಂದರೆ, ಒಂದು ಸೈನ್ಸ್ಗೆ ಬೇಕು. ಇದರಲ್ಲೇ ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ ಮತ್ತು ಫಿಸಿಕ್ಸ್ ಇದೆ. ಓಕೆ, ವೆಂಕಟರಮಣ ಸ್ವಾಮಿ ಇಲ್ಲಿನೂ ಹಾಗೆ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್. ಸೊ 3 ಕೊಟ್ಟಿದ್ದಾರೆ. ಲಾಸ್ಟಿಗೆ ಟೆಕ್ನಾಲಜಿಕಲ್ ಪಾರ್ಟೂ ಇದೆ. ಸೊ ಹಾಗಾಗಿ ಕನ್ನಡ ಮೀಡಿಯಮ್ದವರು ವೆಂಕಟರಮಣ ಸ್ವಾಮಿ ತೆಗೆದುಕೊಳ್ಳಿ, ಇಂಗ್ಲೀಷ್ ಮೀಡಿಯಮ್ದವರು ಲೂಸೆಂಟ್ GK ಬುಕ್ಕನ್ನು ತಗೊಳ್ಳಿ. ಓಕೆ, ಲೂಸೆಂಟ್ GK ಬುಕ್ ನಮಗೆ ಹಿಸ್ಟ್ರಿಗೂ ಸಹ ಬೇಕಾಗ್ತದೆ. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನು. ಓಕೆ, ಅದನ್ನು ನಂತರ ನೋಡೋಣ. ಸೊ ಇಷ್ಟು ಮಾಡಿದರೆ ಸೈನ್ಸ್ ಕವರ್ ಆಯಿತು. ನೆಕ್ಸ್ಟು ಇನ್ನೊಂದು ಸಬ್ಜೆಕ್ಟು ಎನ್ವಿರಾನ್ಮೆಂಟಿಗೆ ಏನು ಓದಬೇಕು. ಪರಿಸರ ವಿಜ್ಞಾನ ಅಂತೇಳಿ ಕರಿತೀವಿ, ಎನ್ವಿರಾನ್ಮೆಂಟಲ್ ಸೈನ್ಸ್. ಇದಕ್ಕೆ ನೀವು ಕನ್ನಡ ಮೀಡಿಯಮ್ದವ್ರು ಆಗಿದ್ರೆ ಅಂದರೆ ರಾಘವೇಂದ್ರ D. ತಳವಾರ್ ಇವ್ರದ್ದೊಂದು ಪುಸ್ತಕ ಇದೆ. ರಾಘವೇಂದ್ರ
ಡಿ ತಳವಾರ್. ಸೊ ಒಳ್ಳೆಯ ಪುಸ್ತಕ ಇದು, ಒಳ್ಳೆಯ ಡೈಗ್ರಾಮ್ಸ್ಗಳನ್ನು ಹೊಂದಿದೆ. ನಮಗೆ ಎಕ್ಸಾಮ್ ಪಾಯಿಂಟ್ ಎಷ್ಟು ಬೇಕು ಅಷ್ಟೆಲ್ಲ ಮಾಹಿತಿ ಇದೆ. ಸೊ ಎನ್ವಿರಾನ್ಮೆಂಟಿಗೆ ಅದನ್ನು ರೆಫರ್ ಮಾಡ್ಬೋದು ಕನ್ನಡ ಮೀಡಿಯಮ್ದವರು. ಇದನ್ನು ಬಿಟ್ಟರೆ ನಮಗೆ ಇನ್ನೊಂದು ಆಪ್ಷನ್ನು ಸಹ ಇದೆ ಕನ್ನಡದಲ್ಲಿ. ಅದು ಯಾವುದಂದರೆ ವಿನೋದ್ ಕುಮಾರ್ ಚೌಹಾಣ್ ಸರ್ ಬುಕ್ಕು. ಓಕೆ, ವಿನೋದ್ ಕುಮಾರ್ ಚೌಹಾಣ್, ಇದು ಸಹ ಒಳ್ಳೆಯ ಬುಕ್ಕು. ನಿಮಗೆ ಯಾವ್ದು ಬೇಕಲ್ಲ ಅದನ್ನು ತೆಗೆದುಕೊಳ್ಳಿ. ಎರಡು ಬುಕ್ ಚೆನ್ನಾಗಿದ್ದಾವೆ, ಆಲ್ಮೋಸ್ಟ್ ಕಂಟೆಂಟು ಸಹ ಸೇಮ್ ಇದೆ. ರಾಘವೇಂದ್ರ ಡಿ ತಳವಾರ್ ಈ ಪುಸ್ತಕದಲ್ಲಿ ಇಮೇಜಸ್ಗಳೆಲ್ಲ, ಫೋಟೋಗಳೆಲ್ಲ ಚೆನ್ನಾಗಿವೆ. ಸೊ ಹಾಗಾಗಿ ಓದೋದಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ನಿಮಗೆ ಬಿಟ್ಟದ್ದು ಇವೆರಡರಲ್ಲಿ ಯಾವ್ದು ತೊಗೊಳ್ತೀರಿ ತೊಗೊಳ್ಳಿ. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ದವರು PMFIAS. ಸೊ ಇವ್ರದ್ದೇ ಒಂದು ಪುಸ್ತಕ ಮಾರ್ಕೆಟ್ನಲ್ಲಿನೂ ಇದೆ. ನಿಮ್ಗೆ ಬೇಕಂದರೆ ಆನ್ಲೈನ್ನಲ್ಲಿನೂ PDF ಸಿಗ್ತದೆ, ಡೌನ್ಲೋಡ್ ಮಾಡಿಕೊಂಡು. ಓಕೆ, ಸೊ ಅದನ್ನೇ ಮೆಟೀರಿಯಲ್ನ ಓದ್ಬೋದು. ಇರಲಿಲ್ಲ ಅಂದರೆ ಒಂದು ಪುಸ್ತಕ ತೆಗೆದುಕೊಳ್ಳಿ, PMFIAS ಎನ್ವಿರಾನ್ಮೆಂಟ್ ಬುಕ್ ಅಂತೇಳಿ ಅಂದರೆ ನಿಮಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ನಲ್ಲಿನೂ ಸಿಗ್ತದೆ ಈ ಬುಕ್ಕು, ಅಥವಾ ಮಾರ್ಕೆಟ್ನಲ್ಲಿನೂ ಸಿಗ್ತದೆ. ಸೊ ಇಷ್ಟು ಮಾಡಿದರೆ ಎನ್ವಿರಾನ್ಮೆಂಟ್ ಕವರ್ ಆಯಿತು. ಇಲ್ಲಿ ಸ್ಟೇಟ್ ಎಕ್ಸಾಮ್ಸ್ಗೆ ಓದೋರಿಗೆ ಒಂದು ಸಲಹೆ ಏನಂದರೆ, ಈ IAS ಲೆವೆಲ್ಗೆ ಎನ್ವಿರಾನ್ಮೆಂಟಲ್ ಕ್ವಶನ್ಸ್ಗಳನ್ನ ಸ್ಟೇಟ್ ಎಕ್ಸಾಮ್ನಲ್ಲಿ ಕೇಳೋದಿಲ್ಲ, ಅಷ್ಟು ಡೀಪಾಗಿಯೂ ಇರೋದಿಲ್ಲ. ಸೊ ಹಾಗಾಗಿ ಈ ಎನ್ವಿರಾನ್ಮೆಂಟ್ ಸಬ್ಜೆಕ್ಟನ್ನು ಓದುವಾಗ ನಿಮ್ಮ ಗಮನ ಯಾವುದರ ಮೇಲೆ ಇರಬೇಕಂದ್ರೆ, ಆ ಎನ್ವಿರಾನ್ಮೆಂಟ್ನಲ್ಲಿ ಇರ್ತಕ್ಕಂಥ ಕೀ ಟರ್ಮ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅವುಗಳಿಗೆ ಉದಾಹರಣೆಗಳನ್ನು ನೋಡಿಕೊಳ್ಳೋದು, ಯಾವುದಾದರೂ ಕಾಯ್ದೆಗಳನ್ನು ಪರಿಚಯಿಸಿದ ಅಂದರೆ ಹೊಸ ಕಾಯ್ದೆಗಳು ಬಂದಿರ್ತಾವಲ್ಲ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂತೆ, ಅಂಥವುಗಳನ್ನು ಓದಿಕೊಳ್ಳೋದು. ಉದಾಹರಣೆಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳಿದೆ, ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಪರಿಸರ ಸಂರಕ್ಷಣಾ ಕಾಯ್ದೆ 1986. ಸೊ ಇಂತಹ ಕಾಯ್ದೆಗಳಿಂದನೂ ಪ್ರಶ್ನೆಗಳು ಬರ್ತವೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಪ್ಪಂದಗಳ ಮೇಲೆ ಕೇಳ್ತಾನೆ, ಸ್ಟಾಕ್ಹೋಮ್ ಕನ್ವೆನ್ಷನ್. ಓಕೆ, ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರೋದರಿಂದ ಅಂಥವುಗಳ ಮೇಲೆ ಗಮನ ಇರಲಿ. ನೆಕ್ಸ್ಟು ಮುಂದಿನ ಸಬ್ಜೆಕ್ಟು ನಾವು ಓದಬೇಕಾದದ್ದು ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿಗೆ ಕನ್ನಡದಲ್ಲಿ ನಿಂಗಪ್ಪ H ಇವರ ಪುಸ್ತಕ ಚೆನ್ನಾಗಿದೆ. ಸೊ ಅದನ್ನು ಓದ್ಕೊಳ್ಳಿ. ಮತ್ತು ಇಂಗ್ಲೀಷ್ ಮೀಡಿಯಮ್ದವರಿಗೆ ನಿಂಗಪ್ಪ H ಸರ್ ಅವ್ರದ್ದೇ ಇಂಗ್ಲೀಷ್ ಮೀಡಿಯಮ್ ಬುಕ್ ಬರೋದಿದೆ. ಬಟ್ ಅಲ್ಲಿಯವರೆಗೆ ನಿಮ್ಗೆ ಏನಾದರೂ ಒಂದು ಒಳ್ಳೆಯ ಪುಸ್ತಕ ಬೇಕಂಥೇಳಿ ಅನ್ನಿಸಿದರೆ ಅರಿಹಂತ್ ಪಬ್ಲಿಕೇಶನ್ಸ್ದವ್ರದ್ದು ಅರಿಹಂತ್ ಪಬ್ಲಿಕೇಶನ್ CSAT ಅಂಥೇಳಿ ಬುಕ್ ಇದೆ. ಇದನ್ನು ಅವರು IAS ಪ್ರಿಲಿಮ್ಸ್ಗೆ ಅಂಥೇಳಿ ತಯಾರು ಮಾಡಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ರೀಸ್ನಿಂಗು, ಮೆಂಟಲ್ ಎಬಿಲಿಟಿ, ಸೊ ಎಲ್ಲ ಸೆಕ್ಷನ್ಸ್, ಕಾಂಪ್ರಿಹೆನ್ಷನ್ಸು ಬಂದು ಹೋಗಿದ್ದಾವೆ. ಸೊ ಹಾಗಾಗಿ ಈ ಬುಕ್ಕನ್ನು ನೀವು ಪರ್ಚೇಸ್ ಮಾಡಬಹುದು. ಅರಿಹಂತ್ ಪಬ್ಲಿಕೇಶನ್ CSAT ಅಂಥೇಳಿ ನೀವು ಗೂಗಲ್ ಮಾಡಿದರೆ ಅಂದರೆ ಅಲ್ಲಿ ಸಿಗ್ತದೆ. ಸೊ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು ಅಥವಾ ಆಫ್ಲೈನಲ್ಲೂ ಪರ್ಚೇಸ್ ಮಾಡಬಹುದು. ಇನ್ನು ನೆಕ್ಸ್ಟು ಹಿಸ್ಟ್ರಿಗೆ. ಹಿಸ್ಟ್ರಿ ಒಂಥರ ಮಿಸ್ಟ್ರಿನೇ ಇದ್ದಂಗೆ, ಅದು ಭಾಳ ವಾಸ್ಟ್ ಸಬ್ಜೆಕ್ಟ್ ಅದು. ಓಕೆ, ಸೊ ಅಷ್ಟು ಈಸಿಯಾಗಿ ಅದನ್ನು ಕವರ್ ಮಾಡೋಕ್ಕೆ ಆಗೋದಿಲ್ಲ. ಅದೊಂದು ಕಷ್ಟದಾಯಕದ ಕೆಲಸ. ಯಾಕಂದರೆ ನಾವು ಇಲ್ಲಿ ಏನೋ ಓದ್ಕೊಂಡು ಹೋಗ್ತೀವಿ, ಅವನು ಎಕ್ಸಾಮ್ನಲ್ಲಿ ಅಲ್ಲಿ ಏನೋ ಕೇಳ್ತಾನೆ. ಮಲ್ಟಿಪಲ್ ಆಥರ್ಸ್ಗಳಿದ್ದಾರೆ ಹಿಸ್ಟ್ರಿಯನ್ನು ಬರೆದಂಥವರು. ಯಾವ ಬುಕ್ಕನ್ನು ರೆಫರ್ ಮಾಡಬೇಕು ಅನ್ನೋದು ಸ್ಟೂಡೆಂಟ್ಸ್ಗಳಿಗೆ ಗೊಂದಲ ಇದೆ. ಓಕೆ, ಸೊ ಹಿಸ್ಟ್ರಿಯನ್ನು ನಾವು ಈ ರೀತಿ ಡಿವೈಡ್ ಮಾಡ್ಕೋಬೋದು: ಏನ್ಸಿಯಂಟ್, ಮೆಡಿವಿಯಲ್, ಮಾಡರ್ನ್ ಮತ್ತು ಕರ್ನಾಟಕ ಹಿಸ್ಟ್ರಿ. ಏನ್ಸಿಯಂಟ್ ಹಿಸ್ಟ್ರಿಗೆ ನೀವು RS ಶರ್ಮಾ ಅವ್ರದ್ದು ಕನ್ನಡ ಟ್ರಾನ್ಸ್ಲೇಟೆಡ್ ಬುಕ್ ಇದೆ, ಅದನ್ನು ತೆಗೆದುಕೊಳ್ಬೋದು. RS ಶರ್ಮಾ. ಓಕೆ, ಇಂಗ್ಲೀಷ್ ಮೀಡಿಯಮ್ನವರು ಅದನ್ನೇ ರೆಫರ್ ಮಾಡ್ತಿದ್ರು. ಸೊ ಅದಕ್ಕಾಗಿ ಅದನ್ನೇ ಕನ್ನಡದಲ್ಲಿ ಭಾಷಾನುವಾದ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಮೆಡಿವೆಲ್ ಹಿಸ್ಟ್ರಿಗೆ, ಮಧ್ಯಯುಗದ ಭಾರತಕ್ಕೆ, ಇದಕ್ಕೊಂದು ನೀವು ಬೇಕಂದರೆ ಸದಾಶಿವ ಬುಕ್ಕನ್ನು ತೆಗೆದುಕೊಳ್ಳಿ. ಎಲ್ಲದಕ್ಕೂ ಸದಾಶಿವ ಏಕೆ ಬೇಡ ಅಂದರೆ, ಆ ಬುಕ್ನಲ್ಲಿ ಸಾಕಷ್ಟು ಮಾಹಿತಿ ಇದೆ. ಬುಕ್ಕು ಬಹಳ ಪೇಜಸ್ಗಳನ್ನ ಹೊಂದಿದೆ, ಭಾಳಷ್ಟು ಮಾಹಿತಿ ಇದೆ. ಓಕೆ, ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ಅದನ್ನು ರಿವಿಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ
ಹಾಗಾಗಿ ಇಲ್ಲಿ ಮಧ್ಯ ಯುಗದ ಭಾರತಕ್ಕೆ ಯಾವುದೇ ಪುಸ್ತಕ ಮಾರ್ಕೆಟ್ನಲ್ಲಿ ಅಷ್ಟೊಂದು ಸಂಕ್ಷಿಪ್ತವಾಗಿ ದೊರೆಯೋದಿಲ್ಲ. ಹಾಗಾಗಿ ಇದಕ್ಕೊಂದು ಮಾತ್ರ ನಾವು ಸದಾಶಿವ ಅವರ ಸರ್ ಅವರ ಬುಕ್ಕನ್ನು ರೆಫರ್ ಮಾಡ್ತೇವೆ. ಓಕೆ, ಸದಾಶಿವ ತಗೊಳ್ಳಿ ಮಧ್ಯಯುಗದ ಭಾರತಕ್ಕೆ. ಮಾಡರ್ನ್ ಹಿಸ್ಟ್ರಿಗೆ ನೀವು ಬಿಪಿನ್ ಚಂದ್ರ ಅವರ ಕನ್ನಡ ಟ್ರಾನ್ಸ್ಲೇಟೆಡ್ ಸಿಗುತ್ತದೆ. ಓಕೆ, ಬಿಪಿನ್ ಚಂದ್ರ. ಇವ್ರದ್ದೇ ಇಂಗ್ಲೀಷ್ ಮೀಡಿಯಂ ಬುಕ್ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದನ್ನು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ಪ್ರಾಚೀನ ಇತಿಹಾಸಕ್ಕೆ RS ಶರ್ಮಾ ಸರ್ ಅವರ ಬುಕ್ಕು. ನೆಕ್ಸ್ಟ್ ಮಧ್ಯಯುಗದ ಭಾರತಕ್ಕೆ ಸದಾಶಿವ, ಮಾಡರ್ನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ, ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸೂರ್ಯನಾಥ್ ಕಾಮತ್ ಅಂಥೇಳಿ ಬುಕ್ ಇದೆ. ಆ ಒಂದು ಬುಕ್ಕನ್ನು ಪರ್ಚೇಸ್ ಮಾಡಬಹುದು, ಸೂರ್ಯನಾಥ್ ಕಾಮತ್. ಇನ್ನು ಅದೇ ರೀತಿಯಾಗಿ ಇಂಗ್ಲೀಷ್ ಮೀಡಿಯಮ್ದವರಿಗೆ ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಮೆಡಿವೆಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಇತಿಹಾಸ, ಇವು ಮೂರಕ್ಕೂ ನಾವು ಲೂಸೆಂಟ್ ಬುಕ್ಕನ್ನು ಬಳಸ್ಕೊಳ್ತೀವಿ. ಲೂಸೆಂಟ್ GK ಈಗಾಗಲೇ ಸೈನ್ಸ್ಗೆ ನಾವು ಅದನ್ನು ಬಳಸ್ಕೋಬೋದು ಅಂತ ಹೇಳಿದ್ದೆ. ಅದೇ ಸೇಮ್ ಬುಕ್ನಲ್ಲಿ ನಾವು ಹಿಸ್ಟ್ರಿ ಸೆಕ್ಷನ್ಸ್ಗಳನ್ನು ಸಹ ಓದಬಹುದು. ನೆಕ್ಸ್ಟ್ ಇನ್ನು ಕರ್ನಾಟಕ ಹಿಸ್ಟ್ರಿಗೆ ಏನು ಓದಬೇಕಂದ್ರೆ ಸೂರ್ಯನಾಥ್ ಕಾಮತ್ ಅವ್ರದ್ದೇ ಇಂಗ್ಲೀಷ್ ಮೀಡಿಯಮ್ನಲ್ಲಿನೂ ಒಂದು ಬುಕ್ ಸಿಗ್ತದೆ, ಸೂರ್ಯನಾಥ್ ಕಾಮತ್. ಅದೇ ಬುಕ್ಕನ್ನು ನೀವು ಪರ್ಚೇಸ್ ಮಾಡಿ. ಇಷ್ಟು ಮಾಡಿದರೆ ಹಿಸ್ಟ್ರಿ ಮುಗೀತದ. ಲೂಸೆಂಟ್ GK ಬುಕ್ನಲ್ಲಿ NCERTನ ಸಮರಿನ ಇದೆ. ಹಾಗಾಗಿ ಇದನ್ನು ನೀಟಾಗಿ ಓದ್ಕೊಂಡ್ರೆ ನೀವು ಮೋಸ್ಟ್ ಆಫ್ ದ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬಹುದು. ನಿಮಗೆ ಇನ್ನೊಂದು ಸಲಹೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಇದರದ್ದು ಸೆಕ್ಷನ್ಸ್ಗಳು ಜಾಸ್ತಿ ಇದ್ದಾವೆ. ಇದೊಂದು ವಾಸ್ಟ್ ಸಬ್ಜೆಕ್ಟ್. ಇದು ಎಷ್ಟು ಓದಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ ಹಿಸ್ಟ್ರಿನಲ್ಲಿ ನೀವು ಪರ್ಫೆಕ್ಷನ್ ಮಾಡೋದಕ್ಕೆ ಹೋಗಬೇಡಿ. ಪರ್ಫೆಕ್ಷನ್ ಮಾಡ್ತಾ ಹೋದರೆ ಅಂದರೆ ಹಿಸ್ಟ್ರಿ ಒಂದೇ ನೀವು ಮಾಸ್ಟರ್ ಮಾಡ್ತೀರಾ, ಉಳಿದ ಸಬ್ಜೆಕ್ಟ್ಸ್ಗಳ ರಿವಿಷನ್ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಈ ಒಂದೊಂದೇ ಬುಕ್ಸನ್ನು ರೆಫರ್ ಮಾಡಿ. ಇಲ್ಲಿ ನಿಮ್ಮದು ಹಿಟ್ ರೇಷೋ ಒಂದು 60 to 70% ಇದ್ರೂ ಸಹ ಒಳ್ಳೆಯದೇ. ಅಂದರೆ ಈಗ 10 ಹಿಸ್ಟ್ರಿ ಕ್ವಶನ್ಸನ್ನು ಕೇಳಿದಾನಂದರೆ ನೀವು 6ರಿಂದ 7 ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀರಿ ಅಂದರೆ ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಓಕೆ, ಇಲ್ಲಿ ಹಿಸ್ಟ್ರಿ ಕ್ವಶನ್ಸ್ಗಳು ಎಲ್ಲನೂ ಒಂದೇ ಬುಕ್ಸ್ನಿಂದ ಕವರ್ ಆಗೋದಿಲ್ಲ. ಹಾಗಾಗಿ ಇದನ್ನು ಫಾಲೋ ಮಾಡಿ. ಓಕೆ, ಇಷ್ಟು ಸಿಲೆಬಸ್ ಕವರ್ ಆಯ್ತಂದರೆ ಅದನ್ನು ಬಿಟ್ಟು ಮತ್ತು ಉಳಿದ ಸಬ್ಜೆಕ್ಟ್ಸ್ಗಳನ್ನು ಓದ್ತಾ ಹೋಗಿ. ಇನ್ನು ಕರೆಂಟ್ ಅಫೇರ್ಸ್ಗೆ ಏನು ಓದಬೇಕು ಅನ್ನುವಂಥ ಪ್ರಶ್ನೆ ಇರ್ತದೆ. ಓಕೆ, ಕರೆಂಟ್ ಅಫೇರ್ಸ್ಗೆ ಈಗಾಗಲೇ ನ್ಯೂಸ್ ಪೇಪರ್ ಕುರಿತಂತೆ ಹೇಳುವಾಗಲೂ ಹೇಳಿದ್ದೆ. ಕನ್ನಡ ಮೀಡಿಯಮ್ದವರಿಗೆ ಸ್ಪರ್ಧಾ ಅರಿವು ಓದಿ, ಮತ್ತು ಇಂಗ್ಲೀಷ್ ಮೀಡಿಯಮ್ದವರು ಸ್ಪರ್ಧಾ ಅರಿವುದವ್ರದೇ ಕೇರ್ ಇಂಡಿಯಾ ಮ್ಯಾಗ್ಝಿನ್ ಅಂಥೇಳಿ ಬರ್ತದೆ. ಅದನ್ನು ಓದಿ. ಇದರ ಜೊತೆಗೆ ನಿಮ್ಮ ಈ ಮೆಟೀರಿಯಲ್ಸ್ಗಳಲ್ಲಿ ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ ಬ್ಯಾಂಕ್ ಇರಬೇಕು. ಹಿಂದಿನ ವರ್ಷದ ಪ್ರಶ್ನೋತ್ತರಗಳ ಕೈಪಿಡಿ ಇರಬೇಕು. PYQಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಕ್ವಶನ್ ಬ್ಯಾಂಕ್ ಯಾವುದು? ಕನ್ನಡ ಮೀಡಿಯಮ್ದವರಿಗೆ ಡೈಸ್ ಸಿರೀಸ್ ಅಂಥೇಳಿ ಬರ್ತದೆ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಒಂದೊಂದು ಕೈಪಿಡಿಯನ್ನು ಬಿಟ್ಟಿದ್ದಾರೆ, ಡೈಸ್ ಸಿರೀಸ್. ಓಕೆ, ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದಿದೆ. ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ, ಅಥವಾ ಬ್ರಹ್ಮಾಸ್ತ್ರ ಅಂಥೇಳಿ ಇನ್ನೊಂದಿದೆ. ಇವೆರಡರಲ್ಲಿ ಯಾವ್ದು ಬೇಕಾದ ತೊಗೋಬೋದು ನೀವು. ಮಾರ್ಕೆಟ್ನಲ್ಲಿ ಯಾವುದು ಲಭ್ಯ ಇರ್ತದಲ್ಲ ಅದನ್ನು. ಇಂಗ್ಲೀಷ್ ಮೀಡಿಯಮ್ದವರಿಗೆ ಒಂದೇ ಆಯ್ಕೆ ಇದೆ, ಸಪ್ನಾ ಪಬ್ಲಿಕೇಶನ್ಸ್ದವರು. ಸಪ್ನಾ ಪಬ್ಲಿಕೇಶನ್ಸ್ ಇವರು ಈ ಸ್ಟೇಟ್ ಎಕ್ಸಾಮ್ಸ್ಗಳ ಕ್ವಶನ್ಸ್ಗಳನ್ನ ಕಂಫೈಲ್ ಮಾಡಿ ಬುಕ್ಸ್ಗಳನ್ನು ಬಿಟ್ಟಿದ್ದಾರೆ. ಅದು ಸಬ್ಜೆಕ್ಟ್ ವೈಸ್ ಇದೆ. ನಿಮಗಿಲ್ಲಿ ಉತ್ತರವನ್ನು ವಿವರವಾಗಿ ಕೊಟ್ಟಿರ್ತಕ್ಕಂತಹ ಯಾವುದೇ ಕ್ವಶನ್ ಬ್ಯಾಂಕ್ ಸಿಗೋದಿಲ್ಲ. ಓಕೆ, ಕನ್ನಡ ಮೀಡಿಯಮ್ನಲ್ಲಿಯೂ ಇಲ್ಲ, ಅದು ಇಂಗ್ಲೀಷ್ ಮೀಡಿಯಮ್ನಲ್ಲಿಯೂ ಇಲ್ಲ. ಹಾಗಾಗಿ ಇಲ್ಲಿ ಕ್ವಶನ್ಸು ಮತ್ತು ಆನ್ಸರ್ಸ್ ಮಾತ್ರ ಇರ್ತವೆ. ಅಟ್ಲೀಸ್ಟ್ ಅದನ್ನಾದರೂ ನೀವು ನೋಡ್ಕೋಬಹುದು. ನಾವಿಲ್ಲಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡಿದ್ದೀವಿ. ಓಕೆ, ಪಾಲಿಟಿ ಆಗಿದೆ, ಎಕಾನಮಿಗೆ ಇನ್ನೊಂದು ನಿಮಗೆ ಪಾಯಿಂಟ್ ಏನು ಹೇಳಬೇಕಂದ್ರೆ, ಇದಕ್ಕೆ ಕರ್ನಾಟಕ ಬಜೆಟ್ ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ ಇದನ್ನು ಸಹ ಓದ್ಕೊಳ್ಳಿ.
ಯಾಕಂದರೆ ಬಹುತೇಕ ಸ್ಕೀಮ್ಸ್ಗಳು ಈ ಬಜೆಟ್ ಮತ್ತು ಎಕನಾಮಿಕ್ ಸರ್ವೇದಿಂದನೇ ಬಂದಿರ್ತವೆ, ಆರ್ಥಿಕ ಸಮೀಕ್ಷೆ ಮತ್ತು ಕರ್ನಾಟಕ ಬಜೆಟ್. ಸೊ ಈ ಬುಕ್ನೊಂದಿಗೆ ಇವೆರಡೂ ಮೆಟೀರಿಯಲ್ನ ನೀವು ಓದ್ಕೊಂಡಿರಬೇಕು. ಈಗ ಬಜೆಟ್ ಇನ್ನೇನು 1 ಮಂತ್ನಲ್ಲಿ ಇಂಟ್ರಡ್ಯೂಸ್ ಮಾಡೋರಿದ್ದಾರೆ. ಸೊ ಬಜೆಟ್ ಓದ್ಕೊಳ್ಳಿ. ಈಗಾಗಲೇ ಎಕನಾಮಿಕ್ ಸರ್ವೆ ಮಾರ್ಕೆಟಿಗೆ ಬಂದಿದೆ. ಅಲ್ಲಿಂದ ಸ್ಕೀಮ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿ, ಯಾಕಂದರೆ ಸ್ಕೀಮ್ಗಳ ಮೇಲೆ ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ ಅಲ್ಲಿಂದನೇ ಬರ್ತದೆ. ಇಂಗ್ಲೀಷ್ ಮೀಡಿಯಮ್ದವರು ಸಹ ಕರ್ನಾಟಕ ಬಜೆಟ್ ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ ಓದಿಕೊಳ್ಳಲೇಬೇಕು, ಮರಿಬೇಡಿ. ಮತ್ತು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದವರು ಈ ಜಿಯೋಗ್ರಫಿಗೆ ಇನ್ನೊಂದು ಬುಕ್ಕನ್ನು ಓದಬೇಕು. ಯಾವುದಂದರೆ ಅದು ಕರ್ನಾಟಕ ಜಿಯೋಗ್ರಫಿ ಬೈ ಡಾಕ್ಟರ್ ರಂಗನಾಥ್ ಸರ್ದು ಕರ್ನಾಟಕ ಜಿಯೋಗ್ರಫಿ ಅಂಥೇಳಿ ಒಂದು ಬುಕ್ ಇದೆ. ಸೊ ಅದನ್ನೊಂದನ್ನು ಓದ್ಕೊಳ್ಳಿ. ಯಾಕೆ ಕರ್ನಾಟಕ ಜಿಯೋಗ್ರಫಿ ಓದಬೇಕಂದ್ರೆ 2ರಿಂದ 3 ಕ್ವಶನ್ಸ್ಗಳನ್ನು ಕರ್ನಾಟಕ ಜಿಯೋಗ್ರಫಿ ಮೇಲೆ ಕೇಳಿರ್ತಾನೆ. ಸೊ ಅದಕ್ಕಾಗಿ ಅದನ್ನೊಂದನ್ನು ಓದಿ. ಸೊ ಎಷ್ಟು ಸಬ್ಜೆಕ್ಟ್ ಅದು ನೋಡೋಣ. ಈಗ ಜಿಯೋಗ್ರಫಿ ಮುಗೀತು, ಸೈನ್ಸ್ ಆಯಿತು, ಎನ್ವಿರಾನ್ಮೆಂಟ್, ಮೆಂಟಲ್ ಎಬಿಲಿಟಿ, ಹಿಸ್ಟ್ರಿ. ಓಕೆ, ನೀವು ಕರೆಂಟ್ ಅಫೇರ್ಸ್ನೂ ಒಂದು ಸಬ್ಜೆಕ್ಟ್ ಅಂತೇಳಿ ಕವರ್ ಮಾಡಿದರೆ 8 ಸಬ್ಜೆಕ್ಟ್ ಆಯಿತು. ಸೊ 8 ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸೊ ಈ ಬುಕ್ ಲಿಸ್ಟನ್ನು ಫಾಲೋ ಮಾಡಿದರೆ ನಿಮ್ಮದು ಸ್ಟ್ಯಾಟಿಕ್ ಕ್ವಶನ್ಸ್ಗಳು ಎಲ್ಲನೂ ಕವರ್ ಆಗ್ತವೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ನಿಂದ ಒಂದು 60 to 70% ಕ್ವಶನ್ಸ್ಗಳು ಕವರ್ ಆಗ್ತವೆ. ಸೊ ಇಷ್ಟು ಮಾಡಿಕೊಂಡ್ರೆ ನೀವು ಎಕ್ಸಾಮ್ಸ್ಗಳಲ್ಲಿ ಯಶಸ್ಸನ್ನು ಸಾಧಿಸುವುದು ಈಸಿ ಆಗ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೇನಾದರೂ ನಿಮಗೆ ವಿಡಿಯೋಗಳು ಬೇಕಾಗಿದ್ದು ಅಂದರೆ ಯಾವುದಾದ್ರೂ ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ನಾನು ಅದರ ಮೇಲೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ.